ನಿಮ್ಮ ಎದುರುಗಡೆ ಪ್ರೆಸ್ ಮೀಟ್ ಮಾಡಿ ಜುಲೈ 2ನೇ ವಾರ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಳೆಯನ್ನು ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಜುಲೈ 2nd ವೀಕ್ ಚಿತ್ರ ಬಿಡುಗಡೆಗೆ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಆಯಿತು, ಸೆನ್ಸಾರ್ ಆಯಿತು, ಎವ್ರಿಥಿಂಗ್ ರೆಡಿ. ಬಿಕಾಸ್ ಆಫ್ ಕೊರೋನಾ ವಿ ಹ್ಯಾವ್ ಸ್ಟಾಪ್ ಎವ್ರಿಥಿಂಗ್. ಆಮೇಲೆ ಏನಿದಲ್ಲ, ಸ್ವಲ್ಪ ಶಕ್ತಿನೂ ಬೂಸ್ಟ್ ಕಡಿಮೆ ಇತ್ತು. ಬ್ರದರ್ ಡಾಕ್ಟರ್ ರಾಜ್ ಅವರು ಬೂಸ್ಟ್ ಕೊಟ್ಟಿದ್ದಾರೆ. ಇನ್ನೂ ಇದ್ದಾರೆ, ನನ್ನ ಇಷ್ಟಪಡೋರು ಇದ್ದಾರೆ. ನಾನು ಇರಲೇಬೇಕು, ಸಿನಿಮಾನಲ್ಲಿ ಇರಲೇಬೇಕು ಅನ್ನೋ ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ, ಅವರೆಲ್ಲ ಇದ್ದಾರೆ. ಬಟ್ ರಾಜವ್ರು ಹೇಳ್ತಾರ ಓವರಾಗೇನು ನಾವು ಖರ್ಚು ಮಾಡೋಕ್ಕಿಲ್ಲ. ಬಟ್ ಅದ್ಭುತವಾದಂಥ ಶಕ್ತಿ ಸಿನಿಮಾನಲ್ಲಿದೆ. ಅವರು ಆಸೆ ಪಡೋದಂದ್ರೆ ರಾಜವರು ಒಬ್ಬರಾದರೂ ಸಿನಿಮಾ ನೋಡಿ ಅವ್ರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬದಲಿದ್ರೆ ನಾವು ಸಿನಿಮಾ ಮಾಡಿಗೆ ಅನುಕೂಲ ಆಗುತ್ತೆ, ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಾನು ಆಸೆ ಪಟ್ಟಿದ್ದೇನೆ. ನಾನು ಡಾಕ್ಟರ್ ಕ್ಯಾಪ್ಟನ್ ಅವ್ರು ಹೇಳುವಾಗ ನಾನು ಏನು ಬೇರೆ ಏನು ಮಾತಾಡಲಿಲ್ಲ. ಅವರೊಂದು ಸ್ಕ್ರಿಪ್ಟ್ ಎಲ್ಲ ಒಂದು ಇನ್ಸಿಡೆಂಟ್ ಎಲ್ಲ ಜೋಡಿಸ್ಕೊಂಡು ಬಂದು ಒಂದು ಬುಕ್ ನನಗೆ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ನನಗೆ, ತುಂಬ ಖುಷಿ ಆಯಿತು. ಸಮಾಜಕ್ಕೆ ಅಂದರೆ ಈ ಹೊಸದಾಗಿ ಇವಾಗ ನಾನು ಮಾಡ್ತಾ ಇದ್ದೇನಲ್ಲ, ನಿಮಗೆ ಗೊತ್ತು, ಗೃಹ ಪ್ರವೇಶದಲ್ಲಿ ಮಾಲಾಶ್ರೀ ಅತ್ಯಾಚಾರ ಗುರಿ ಆಗ್ತಾಳೆ. ಅವಳು ಬದುಕಬೇಕಾ ಸಾಯಬೇಕಾದ ಪರಿಸ್ಥಿತಿ ಬರ್ತದೆ. ಕಾನೂನು ಪರವಾಗಿ ಹೋರಾಟ ಮಾಡಿ ಅವಳು ಹೀರೋನ್ ಮದುವೆಯಾಗಿ ಹೀರೋನ ಮಾಡಿಕೊಂಡಿದ್ದೀವಿ. ಕಿತ್ತೂರು ನುಡಿಯಲ್ಲಿ ಮದುವೆ ಆದ್ಮೇಲೆ ಮಾನಸಿಕ ಅತ್ಯಾಚಾರ ಗುರಿ ಆಗ್ತಾಳೆ. ಅವ್ರು ಬದುಕಬೇಕಾ ಸಾಯಬೇಕನ್ನೋ ಪರಿಸ್ಥಿತಿ ಹೀರೋ ಅವ್ರನ್ನ ಬದುಕಿಸ್ತಾರೆ. ಸೊನ್ನ ಸಂಸಾರದಲ್ಲಿ ಮದುವೆ ಆದ್ಮೇಲೆ ಹಿಂದಿನ ಓದಿಸ್ತಾರೆ. ವಿವಾಹ ವಿಚ್ಛೇದನ ಬಗ್ಗೆ ತುಂಬ ವಿಶೇಷವಾಗಿ ಆ ಕಾಲದಲ್ಲಿ ಸಿನಿಮಾವನ್ನು ನಾನು ಮಾಡಿದ್ದೀನಿ. ಈ ರೀತಿ ಮಾಮೂಲಿಯ ಸಂಬಂಧ ಆಗ್ಬೋದು, ಅಣ್ಣ ತಂಗಿ ಸಂಬಂಧ ಆಗ್ಬೋದು, ಭಕ್ತಿ ಆಗ್ಬೋದು, ದೇವರಲ್ಲಿ ಎಷ್ಟೆಷ್ಟು ವಿಶೇಷವಾಗಿ, ಮುಖ್ಯವಾಗಿ ಡಾಕ್ಟರ್ಗೆ ಹಾಸ್ಯ ಅಂದರೆ ತುಂಬ ಇಷ್ಟ. ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರಪುರ ಆ ಕಾಲದಲ್ಲಿ ಗೋಲ್ಮಾಲ್ ರಾಧಾಕೃಷ್ಣ ಎಷ್ಟು ಸಲ ನಾವು ನೋಡಿದ್ದೀವಿ. ಒಂಥರ ಬೇಜಾರಾದರೆ ಕ್ಯಾಸೆಟ್ ಹಾಕೊಂಡು ನೋಡಿದಂಥ ಹೇಳೋರು. ಈ ರೀತಿ ಹಾಸ್ಯ ಮಾಡಿದ್ದೀನಿ, ಭಕ್ತಿ ಪ್ರದಾನ ಮಾಡಿದ್ದೀನಿ. ಕಣ್ಣೀರು ಎಷ್ಟು ತರಬೇಕು, ತವರಿಬಾದಂಗೆ ಅನ್ನ ತೆಗೆದಲ್ಲ ಆ ಚಿತ್ರಗಳನ್ನು ನಾನು ಮಾಡಿದ್ದೀನಿ. ಇದರಲ್ಲಿ ಕಣ್ಣೀರು ಬರುವಂಥದ್ದಿಲ್ಲ, ಹೃದಯಕ್ಕೆ ಮುಟ್ಟುವಂಥದ್ದು ಈ ಸೆಪ್ಟೆಂಬರ್ 10. ನಮ್ಮೆಲ್ಲರ ಆಸೆ ಅಷ್ಟೇ, ಕಲಾವಿದರ ಆಸೆ ಅಷ್ಟೇ, ನಾವು ಸಹಕಾರ ಕೊಡುವಂಥ ಶ್ರೇಯಭಿಲಾಷರ ಅಷ್ಟೇ. ಈ ಚಿತ್ರದಲ್ಲಿ ಎಲ್ಲರ ಮನಸ್ಸು ಮಾರಬೇಕು. ಆ ಸ್ಟೇಟಸ್ಗೆ ಯಾರು ಹೋಗ್ತಾರೋ ಅಲ್ಲಿಂದ ಆಚೆ ಬರಬೇಕು, ಬದುಕಬೇಕನ್ನೋದೇ ಈ ಚಿತ್ರದ ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನ ಸಕ್ಸಸ್ ಆಗಬೇಕು. ತಮ್ಮೆಲ್ಲರ ಸಹಕಾರದಿಂದ ಕಮ್ ಬ್ಯಾಕ್ ಸಾಯಿ ಪ್ರಕಾಶ್ ವಿತ್ ಸೆಪ್ಟೆಂಬರ್ 10 ನೀವು ನಮಗೆ ಸಪೋರ್ಟ್ ಕೊಡಬೇಕು. ಕೊಡಲಿಲ್ಲ ಅಂತ ಇಷ್ಟು ವರ್ಷ ಕೊಟ್ಟಿದ್ರೆ ನೀವು ಸಾಕಿದ್ರೆ ನಮ್ಮನ್ನು ಇನ್ನೂ ಚೆನ್ನಾಗಿ ಬೆಳೆಸಬೇಕಂತ ಕೇಳ್ಕೊತಾ ಇದ್ದೀನಿ.